ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಹಾಗೆ ಇನ್ನೊಂದು ಹೊಸ ವಿಡಿಯೋ ಅನ್ನೋದಕ್ಕಿಂತ ಇದು ಕಳೆದ ಬಾರಿ ಒಂದು ವಿಡಿಯೋ ಆಗಿತ್ತು. ಪೆಡ್ಯಾಕ್ ಸಿಸ್ಟಮ್ ಇರೋಂಥ ಹಸುಗಳ ಕೊಟ್ಟಿಗೆ ಮತ್ತು ಅಲ್ಲಿರ್ತಕ್ಕಂಥ ಹಸು ಮಾಹಿತಿಯನ್ನು ಕೊಡ್ತಾಯಿದ್ವಿ ಯಶವಂತ್ ಅನ್ನುವಂಥ ಯುವಕರಿಗೆ ಸಂಬಂಧಪಟ್ಟಂತೆ. ಈ ವಿಡಿಯೋ ಮುಂದುವರೆದ ಭಾಗ ಇದು. ಮುಂದುವರೆದ ಭಾಗದಲ್ಲಿ ABS ಕರುಗಳು ತಂದಿದ್ದಾರೆ ಕೊಟ್ಟಿಗೆ, ಆಮೇಲೆ ಸೈಜು, ಬೆಲೆ ಏನಿದೆ ಇವೆಲ್ಲ ವಿಚಾರ ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಹಾಗೂ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ವಲ್ಪ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಂಡು ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಬನ್ನಿ. ಒಂದು ವೇಳೆ ಇದು ಎಂಥ ಸಿಸ್ಟಮ್ ಅಂತೀರಿ ಇದಕ್ಕೆ ನೀವು? ಪೆಡ್ಯಾಕ್ ಸಿಸ್ಟಮ್ ಅಂತೀರಿ. ಇದು ಸಗಣಿ ಆಗಲಿ ಅಥವಾ ಹೆಚ್ಚು ತೆಗಿಯಕ್ಕೆ ಹೋಗೋದಿಲ್ಲ, ಅಲ್ಲಿ ಮಣ್ಣು ಮೇಲೆ ಇರುತ್ತೆ, ಅಲ್ಲೇ ಇರುವಂಥದ್ದು. ಬಟ್ ಆರೋಗ್ಯವಾಗಿ ಹೆಲ್ತಿಯಾಗಿ ಬೆಳೀತವೆ. ಇಲ್ಲಿ ನೋಡ್ರಿ, ಅದಕ್ಕೆ ಹೇಳೋದು ABS ವರ್ಲ್ಡ್ ವೈಡ್. ಯಾಕೆಂದ್ರೆ ಗಾತ್ರ ಹಸುಗೋದು ಹಂಗಿರುತ್ತೆ. ಸಿಸ್ಟಮ್ ಈ ತರ ಮಾಡ್ಕೊಂಡು ಸಾಕೊಂಡ್ರೆ ಅಲ್ಲಿ ನಾವು ಖಂಡಿತ ಇಲ್ಲಿ ಸರ್ವೈವಲ್ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ತುಂಬಾ ಕೆಲವೇ ದಿನಗಳಲ್ಲಿ ಇವರಿಗೆ ಬ್ರೀಡಿಂಗ್ ಇದು ಸಿಗುತ್ತೆ. ಅತಿ ದೊಡ್ಡ ಫಾರ್ಮ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಯಶವಂತ್ ಅವ್ರದ್ದು ಪ್ಲೇಸ್ ಆಯ್ಕೆ ಚೆನ್ನಾಗಿ ಮಾಡ್ಕೊಂಡು. ನಿಮ್ದು ಓನ್ ಪ್ಲೇಸ್ ಇದೆ ಸರ್? ಹೌದು, ಓನ್ ಪ್ಲೇಸ್. ನೋಡ್ಕೊಳ್ಳಿ, ನಾವು ನೀವು ಕಣ್ ತುಂಬ್ಕೊಳ್ಳೋಣ. ನಮ್ ಕನಸನ್ನ ನಾವ್ ಹಿಂಗ್ ಮಾಡ್ಬೇಕು ಅನ್ನೋ ಕನಸುಗಳು ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಬೇರೆ ಮಾಡ್ತಿರ್ತಾವ, ನೋಡಿ ಖುಷಿ ಪಡೋಣ ಅಂತೀವಲ್ಲ, ಅದು ನಿಜ. ಎಷ್ಟೊಂದ್ ಸತಿ ನೋಡಿದ್ರು ನಮ್ಗೆ ಖುಷಿನೇ ಆಗುತ್ತೆ. ಇದು ನೋಡಿ, ಮೇವು ಹಾಕ್ಲಿಕ್ಕೆ ಇಲ್ಲ. ಈಗ ಖರ್ಚು ವೆಚ್ಚ ಎಷ್ಟು ಬಂತಪ್ಪಾಜಿ ಇದು? ಸರ್ ಇದು ಈ ಶೆಡ್ಡಿಗೆ ಎಲ್ಲ ಸರ್ 4.5 ಲಕ್ಷ ಅಷ್ಟು ಬಂತು ಸರ್. ಲೋನ್ ಅಪ್ಲೈ ಮಾಡಿದ್ರೆ ಹೆಂಗಮ್ಮ? ಸರ್ ಲೋನ್ ಅಪ್ಲೈ ಮಾಡಿದ್ದಿಲ್ಲ ಸರ್. ನಮ್ದು ಒಂದ್ ಸ್ವಲ್ಪ ರೈತರದ ಇದರಿಂದ ಸರ್, ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್ ಬೆಂಗಳೂರಲ್ಲಿ. ಅದ್ರದ್ದು ಸ್ವಲ್ಪ ಅಮೌಂಟ್ ಇತ್ತು, ಅದೇ ಇನ್ವೆಸ್ಟ್ಮೆಂಟ್ ಮಾಡಿ. ಇಂಜಿನಿಯರ್ ನೀವು? ಏನಪ್ಪಾ ಇಂಜಿನಿಯರ್ ನೋಡ್ರಿ, ಇಂಜಿನಿಯರ್ ಗ್ರೇಟ್. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟೆಕ್ನಿಷಿಯನ್ ಏನೇ ಇದ್ರು, ಟೆಕ್ಕಿಗಳೇನಿದ್ರು ಎಲ್ಲರೂ ಕೂಡ ಇವತ್ತು ಹೈನುಗಾರಿಕೆಗೆ ಬಂದರೆ. ಬಟ್ ಅದರಲ್ಲಿ ಸಕ್ಸಸ್ ಆಗ್ತಿದಾರೆ ಅನ್ನೋದು ಖುಷಿಯಾದ ವಿಚಾರ. ಬಹಳ ಸ್ಟ್ರಗಲ್ ಇತ್ತು ಸರ್ ನಮ್ದು ಕೂಡ. ಸ್ಟಾರ್ಟಿಂಗು ನಮ್ಗೂ ಹಾಲ್ ಕರೆಯೋದಕ್ಕೆ ಬರ್ತಾ ಇರ್ಲಿಲ್ಲ, ಹಾಲ್ ಕರೆಯೋದಕ್ಕೆ ಬರ್ತಾ ಇದ್ದಿಲ್ಲ. ಅದಾದ್ಮೇಲೆ ಆಕಳ ಬಗ್ಗೆ ಒಂದು ಸ್ವಲ್ಪನೂ ಮಾಹಿತಿ ಇರ್ಲಿಲ್ಲ. ಸ್ಟಾರ್ಟಿಂಗ್ ಬಂದ್ಮೇಲೆ ನಮಗೆ ಕೆಚ್ಚಲು ಬಾವು ಸರ್ ಬಹಳ ಸಮಸ್ಯೆ ಕಾಡಿದ್ದಂದ್ರೆ, ಒಂದ್ ಆಕಳದ ಮಲೆ ಹೋಯ್ತು ಸರ್. ನಮಗೆ ಅವಾಗ ಐಡಿಯಾನೇ ಇದ್ದಿದ್ದಿಲ್ಲ ಆಕಳ ಬಗ್ಗೆ. ಬಟ್ ಈಗ ಒಂದ್ ಆಕಳಿಗೂ ನಮ್ಗೆ ಕೆಚ್ಚಲು ಬಾವು ಆಗ್ತಿಲ್ಲ. ಆತರ ಮೇಂಟೆನೆನ್ಸ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಏನು ಗೊತ್ತಿದ್ದಿಲ್ಲ, 0 ಇತ್ತು. ಈಗ ಒಂದ್ 20% ಅವರು ಕಲ್ತಿದ್ದೇವೆ ಸರ್ ಈಗ ಇದ್ರಲ್ಲಿ. ನೋಡ್ರಿ, ಅಲ್ಲ 20% ಏನಪ್ಪಾ, ನೀವ್ ಚೆನ್ನಾಗಿ ತಿಳ್ಕೊಂಡಿದಿ. ಹೆಂಗ್ ಬಿಟ್ರೆ ಹಸು ಹೆಂಗಿರುತ್ತೆ ಅನ್ನೋ ತಿಳ್ಕೊಂಡಿದ್ವಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಏನು ದೂಸರ ಮಾತಿಲ್ಲ. ಇದು ಸ್ನೇಹಿತರೆ, ಅವರು ಇಂಜಿನಿಯರ್ ಅಂತ ನನ್ಗೆ ಈಗ ಗೊತ್ತಾಯ್ತು. ನಾನು ಆರಂಭದಲ್ಲಿ ಅವ್ರು ಹೇಳಿಲ್ಲ ಪರಿಚಯದಲ್ಲಿ. ಬಟ್ ಹೈನುಗಾರಿಕೆ ಅವ್ರಿಗೆ ಕೈ ಹಿಡಿತಾ ಇದೆ. ಮುಂದಿನ ಕಾಲದ ಖಂಡಿತ ಹಿಡಿಯುತ್ತೆ ಅಂತೀನಿ. ಈ ಕೆಲಸಗಾರರು ಹೆಂಗ್ ಮಾಡ್ತೀರಪ್ಪ ಇದು? ಸರ್ ಕೆಲಸಗಾರರು ಲೋಕಲ್ ಅಲ್ಲಿ ಸ್ವಲ್ಪ ಜನ ಒಂದು 2 ತಿಂಗಳ ಮಟ್ಟಿಗೆ ಮಾಡಿದ್ರು ಸರ್. ಅದಾದ್ಮೇಲೆ ಸ್ಟಾರ್ಟಿಂಗ್ ನಾವೀಗ ಫಾರ್ಮ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ಸರ್. 1 ವರ್ಷದಲ್ಲಿ 6-7 ತಿಂಗಳು ನಾವೇ ಮಾಡಿದ್ವಿ ಸರ್. ನಾವು ನಮ್ ಬ್ರದರ್ ಇಬ್ಬರೇ ಮಾಡಿದೀವಿ. UP ಇಂದ ಕರೆಸಿದ್ವಿ ಸರ್, ಅವರೊಂದು 2 ಮಂತ್ಸ್ ಮಾಡಿದ್ರು. ನೆಕ್ಸ್ಟ್ ಈಗ ಲೋಕಲ್ ನಾರೇ ಬಂದ್ ಮಾಡ್ತಾ ಇದಾರೆ ಸರ್. ಯಾಕಂದ್ರೆ ಇಷ್ಟೊಂದು ಹಸು ನೋಡ್ಕೋಬೇಕಂದ್ರೆ ಬೇಕೇ ಬೇಕು, ಒಬ್ಬರನ್ನಾದ್ರೂ ಜೊತೆಗಿರ್ಬೇಕು. ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಹಾಲಿಂದ ಹಿಡಿದು ಪ್ರತಿಯೊಂದು ಗೊಬ್ಬರ ಎಲ್ಲ ಮೇಂಟೈನಿಂಗ್. ನನ್ಗೆ ಇದು ಬಾರಿ ಇಷ್ಟ ಆಯ್ತು ನಿಮ್ದು. ಇದೇನ್ ಹಾಕಿದಿರಲ್ಲ ನೀರಿನ ವ್ಯವಸ್ಥೆ, ತುಂಬಾ ಕಡಿಮೆ. ನಾವು ಏನ್ ಒಂದು ಓನ್ ಐಡಿಯಾ ಅಲ್ಲ ಸರ್, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವ. ಏನಾದ್ರು ಇಂಪ್ಲಿಮೆಂಟೇಶನ್, ಅದರಲ್ಲಿ ಏನಾದ್ರು ಇಂಪ್ಲಿಮೆಂಟೇಶನ್ ಮಾಡೋದಿರಲ್ಲ. ಇದನ್ನ ಕೆಲವೊಬ್ರು ಮೇವಿಗಂತ ಹಾಕ್ತಾರೆ ಸರ್. ಹೌದು, ಅದಕ್ಕೋಸ್ಕರ ನಾವು ನೀರಿಗಂತ ಮಾಡಿದ್ವಿ ಸರ್. ನೋಡ, ಎರಡು ಯೂಸ್ ಆಗ್ತದೆ. ನೀರು ಏನ್ ಮಿಕ್ಸ್ ಮಾಡಿದಿರಲ್ಲ ಸರ್? ಗೋಧಿ ಬೂಸ ಸರ್. ಗೋಧಿ ಬೂಸ, ಫೈಬರ್ ಕಂಟೆಂಟ್ ಇರ್ಲಿ ಅಂತ ಸರ್. ಓಕೆ, ಗೋಧಿ ಬೂಸ ಆಲ್ಮೋಸ್ಟ್ ನೀರಿಗೆ ಹಾಕಿದ್ರೆ ತುಂಬಾ ಒಳ್ಳೇದು. ಹಿಂಗಿದೆ ನೋಡಪ್ಪ, ಈ ತರ ಎಲ್ಲ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಹೆಚ್ಚು ನಿಮ್ಗೆ ನೆಲಕ್ಕೆ ಗಿಮೆಂಟ್ ಅವಶ್ಯಕತೆ ಇಲ್ಲ. ಸಿಮೆಂಟ್ ಇದು ಆಗ್ಲಿದೆ ಸರ್, ಕನ್ಸೀವ್ ಇದೆ ಸರ್ ಇದು. ಈ ಆಕಳು ನಾವು ಒಳಗ್ ಕಟ್ಟಿದ್ವಿ ಸರ್. ಸಿಮೆಂಟ್ ಮೇಲೆ ಮಲಗಿ ಸ್ವೆಲ್ಲಿಂಗ್ ಅಂತ ಬರುತ್ತಲ್ಲ ಸರ್, ಸ್ವೆಲ್ಲಿಂಗ್ ಆಗಿದೆ ಸರ್. ಸ್ವೆಲ್ಲಿಂಗ್ ಆಗಿ ಇಂಜೆಕ್ಷನ್ ಮಾಡಿಸಿದ್ವಿ ಸರ್, ಬಾವು ಕಮ್ಮಿ ಆಗೋದಕ್ಕೆ. ಡೈರೆಕ್ಟ್ ಆಗಿ ಕಂದೆ ಹಾಕ್ಬಿಡ್ತೀವಿ ಸರ್. ಅದು 3-4 ತಿಂಗಳಿಗೆ. ಮತ್ತೆ ಈಗ ಪ್ರೆಗ್ನೆಂಟ್ ಇದೆ, ಈಗ 4 ತಿಂಗಳು ಕನ್ಫರ್ಮ್ ಆಗಿದೆ. ಅದು ಅದೇ ಉದ್ದೇಶದಿಂದ ಸಿಮೆಂಟ್ ಗಿನ ಮಣ್ಣು ಬೆಸ್ಟ್ ಸರ್. ಮಣ್ಣು ಬೆಸ್ಟ್ ನೋಡಿ, ಚಂದ ಐತಿ. ಇದನ್ನೇ ನಾವು ಹೇಳೋದು, ಮಣ್ಣು ತಾಗ್ಬೇಕು. ಮನುಷ್ಯರಿಗೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ. ಮಣ್ಣಲ್ಲಿ ನಾವೆಷ್ಟು ಇರ್ತೀವಿ ಅಷ್ಟು ಆರೋಗ್ಯ. ಇದು ಪ್ಲಸ್ ಪಾಯಿಂಟ್. ಇದ್ರದ್ದು ಖರ್ಚು ವೆಚ್ಚ ಉಳಿತು. ಆಮೇಲೆ ಮೇನ್ ಏನಂದ್ರೆ ಸರ್, ಇಲ್ಲಿಗೆ ನಾವು ಈಗ 4-5 ತಿಂಗಳಾಯ್ತು ಸರ್ ಪೆಡಾಕಿಂಗ್ ಬಿಟ್ಟು. ಒಂದು ಇಂಜೆಕ್ಷನ್ ಮಾಡ್ಸಿಲ್ಲ ಸರ್ ನಾವು ಆಕಳುಗಳಿಗೆ. ಅಲ್ಲ ಒಳಗಡೆ ಇದ್ದಾಗ ಇಂಜೆಕ್ಷನ್, ರೋಗ, ಆಮೇಲೆ ಜ್ವರ, ಈ ತರ ಪ್ರತಿಯೊಂದು ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಈಗ ಬಿದ್ಮೇಲೆ ಒಂದು ಇಂಜೆಕ್ಷನ್ ಮಾಡ್ಸಿಲ್ಲ ಸರ್. ಮೇವು, ನೀರು, ಫುಡ್ ಅಷ್ಟು 3ರಲ್ಲೇ ಮೇಂಟೈನ್ ಮಾಡ್ತಿದ್ವಿ. ಸೂಪರ್. ಒಂದು ವೇಳೆ ಇದು ಹೆಮ್ಮೆ ಪಡೋ ವಿಚಾರಗಳು ಇವೆಲ್ಲ.
ನಮ್ಮ ಹುಡುಗನ ಹತ್ರ ಮಾಹಿತಿ ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನಾದ್ರು ಬಂದ್ರೆ ಬರ್ತಾ ಇರ್ತೀನಿ. ಈ ತರ ಸಿಸ್ಟಮ್ ಇದೆ ಅಂದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಹೆಂಗ್ ಮಾಡ್ತಿದ್ರೆ ಏನು ಸಕ್ಸಸ್ ಖಂಡಿತ ಈವರೆಗೂ ಅವ್ರಿಗೆ ಸಕ್ಸಸ್ ನ ಹಾದಿಯಲ್ಲಿದೆ. ಹಸುಗಳು ಹಾಲು ಕೊಡ್ತಾ ಇದಾವೆ, ನೋಡಿದ್ವಿ ಒಳಗೆ ಹಾಲಿ ನಾವು. ಆಮೇಲೆ ಇಲ್ಲಿ ಬ್ರೀಡಿಂಗ್ ನಾವು ಬ್ರೀಡ್ ಆಗ್ತಾ ಇದೆ, ಆಗ್ಲಿ ಬ್ರೀಡು. ಬಟ್ ಒಂದು ವೇಳೆ ಮಾರ್ಕೆಟ್ ಅಲ್ಲೂ ಕೂಡ ಸುಮಾರು ನಮ್ಗೆ ಮೋಸ ಆಗ್ತಾ ಇರುತ್ತೆ. ಬಟ್ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತೇಳಿ ಅದನ್ನ ನಮ್ಮ ಯಶವಂತ್ ಅವ್ರು ಹೇಳ್ತಾ ಇದ್ರು ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು ಅಂತ. ಬಟ್ ಏನೇ ನಾವು ವಿಡಿಯೋ ಮಾಡ್ತಾ ಇದ್ರ ಸಲಹೆ ನೀವು ಇವ್ರು ಆಯ್ಕೆ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಎಲ್ಲಾ ರೀತಿಯಲ್ಲೂ ಆಯ್ಕೆ ಮಾಡ್ಬೇಕು ಅಂದ್ರೆ ಸುಮಾರು ರೀತಿ ಯೋಚನೆ ಮಾಡ್ತಾ ಇರ್ಬೇಕು. ಹೆಂಗೆ ಹಸು ಹೆಂಗೆ ಏನು ಎಂತ ಅಂತ ಅನುಭವಸ್ಥರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ಇವ್ರು ಸಕ್ಸಸ್ ಆಗಿದ್ದಾರೆ. ನೀವು ಕೂಡ ಅದೇ ರೀತಿ ಫಾಲೋ ಮಾಡೋದಾದ್ರೆ ಅನುಭವಸ್ಥರನ್ನ ಕರ್ಕೊಂಡೋಗಿ ಅತಿ ಹೆಚ್ಚು ಅಂತ. ನಮಗೆ ಪಶುಸಂಗೋಪನೆ ಮೇಲೆ ಆಕಳ ಮೇಲೆ ಬಹಳ ಆಸಕ್ತಿ ಇದ್ದಿದ್ರಿಂದ ಈ ಒಂದು ಆಯ್ಕೆ ನಾವು ಮಾಡ್ಕೊಂಡ್ವಿ ಸರ್. ಹೀಗಾಗಿ ಪ್ರೀತಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದು ಪ್ರೀತಿ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಹಸುಗಳದು ಅಂತ. ನಿಮ್ಮ ಹಸುಗಳು ಹೊರಗಡೆಯಿಂದ ಕಡಿಮೆ ರೇಟಿಗೆ ತಂದು ಒಳ್ಳೆ ಹಾಲು ಕೊಡ್ತಿದಾವೆ, ಅದಕ್ಕೆ ಫೀಡ್ ತುಂಬಾ ಇಂಪಾರ್ಟೆಂಟ್. ಹೆಂಗ್ ಮೇಂಟೈನ್ ಮಾಡ್ತೀರಪ್ಪ? ಸರ್ ನಾವು ಈಗ ಹಾಲಿನ ಕೆಪಾಸಿಟಿ ಮೇಲೆ ಫುಡ್ ಕೊಡ್ತೀವಿ ಸರ್. ಪರ್ ಲೀಟರ್ಗೆ 400 ಗ್ರಾಮ್ಸ್ ನಾವು ಫುಡ್ ಕೊಡ್ಬೇಕು ಸರ್. ಎಲ್ಲಾ ಕಡೆಯಿಂದನೂ ಅದೇ ಒಂದು ಸ್ಟ್ಯಾಂಡರ್ಡ್ ಆಗಿದೆ ಸರ್. ಈಗ ಈಗ 10 ಲೀಟರ್ ಹಾಲು ಕೊಡ್ತಿರೋಂತ ಹಸುಗೆ ಸರ್ 4 ರಿಂದ 5 ಕೆಜಿ ನಾವು ಫುಡ್ ಕೊಡ್ತೀವಿ ಸರ್. ಒಂದು 2 ಕೆಜಿ ನಂದಿನಿ ಹಾಕ್ತಿವಿ ಸರ್. ನಾವು ಫಸ್ಟ್ ಗೆ ಕಾರ್ಗಿಲ್ ಆಮೇಲೆ ಎಲ್ಲ ತರ ಫುಡ್ ಯೂಸ್ ಮಾಡಿದ್ವಿ. ನಮಗೆ ಅನ್ಸಿದ್ದು ಕಾರ್ಗಿಲ್ ಬೆಸ್ಟ್ ಫೀಡ್ ಸರ್. ಬಟ್ ಅಮೌಂಟ್ ವೈಸ್ ನೋಡ್ಕೊಂಡ್ರೆ ಅದು ನಮಗೆ ಗೀಟ್ ಅಲ್ಲ. ಅದಕ್ಕೋಸ್ಕರ ನಂದಿನಿ ಫೀಡೆ ಹಾಕ್ತಿದೀವಿ ಸರ್. ಅದ್ ಬಿಟ್ರೆ ವೆಟ್ ಕೇಕ್ ಹಾಕ್ತಿವಿ ಸರ್. ವೆಟ್ ಕೇಕ್, ಗೋಧಿ ಬೂಸ, ಅದಾದ್ಮೇಲೆ ರವೆ ಬೂಸ ಸರ್. ಇವ್ 4 ನಾವು ಮೇಂಟೈನ್ ಮಾಡ್ತಾ ಇದೀವಿ ಸರ್. ಅದಾದ್ಮೇಲೆ ಮೇನ್ ನಮಗೆ ಹಾಲಿಂದ ಆಕಳುಗಳಿಗೆ ಎಲ್ಲರೂ ಮಾಡೋದೇನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಟಾನಿಕ್ ಕಂಪಲ್ಸರಿ ಆಗಿ ಕೊಡೋದಿಲ್ಲ ಸರ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಟಾನಿಕ್ ಕಂಪಲ್ಸರಿ ಕೊಡ್ಲಿಲ್ಲ ಅಂತಂದ್ರೆ ಅವು ಹಾಲು ಜಾಸ್ತಿ ಬರಲ್ಲ ಇಳುವರಿ. ಆಮೇಲೆ ಇನ್ನೊಂದು ಸುಸ್ತಾಗ್ಬಿಡ್ತವೆ. ನೆಕ್ಸ್ಟ್ ಲ್ಯಾಕ್ಟೇಷನ್ ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮಿನರಲ್ ಮಿಕ್ಸರ್ ಕ್ಯಾಲ್ಸಿಯಂ ಕಂಪಲ್ಸರಿ ಕೊಡ್ಲೇಬೇಕು ಸರ್ ಆಕಳುಗಳಿಗೆ. ನಾವು ಕೊಡ್ತಾ ಇದೀವಿ. ನೆಕ್ಸ್ಟ್ ಅದು ಇಲ್ಡಿಗೆ ಇದು ಕ್ಯಾಲ್ಸಿಯಂ ಡೌನ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಕರೆಕ್ಟ್, ಅದು ನಿಜ, 100% ಸತ್ಯ. ಅದು ಪ್ರಾಕ್ಟಿಕಲಿ ಅದು ಕ್ಯಾಲ್ಸಿಯಂ ಮಿನರಲ್ ಮಿಕ್ಸ್ಚರ್ಸ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬ್ರೀಡ್ ತಗೊಳ್ಳುವಾಗ ಕಷ್ಟ. ಯಾಕಂದ್ರೆ ಹೀಟ್ ನಿಲ್ದೇ ಇರುವಂತದ್ದು ಅಥವಾ ಬೇರೆ ಹತ್ರ ಕಾರಣ ಬರ್ತಿರ್ತವೆ. ಆ ತರನು ಕೂಡ ನಾವು ಪ್ರಾಬ್ಲಮ್ ಅನುಭವಿಸಿದ್ವಿ ಸರ್ ಈ ಫಾರ್ಮ್ ಅಲ್ಲಿ. ಒಂದೊಂದು ಆಕಳುಗಳಿಗೆ 7-8 ಸಲ ಸೆಮೆನ್ ಹಾಕ್ಸಿದ್ರು ಕೂಡ ನಿಲ್ದೇ ಇರ್ಬೋದು. ಆ ತರ ಪ್ರಾಬ್ಲಮ್ ಅನುಭವಿಸಿ ಮಿನರಲ್ ಮಿಕ್ಸರ್ ಮತ್ತೆ ಟಾನಿಕ್ ಕಂಪಲ್ಸರಿ ಆಗಿ ಕೊಡ್ತಾ ಇದ್ದೀವಿ. ಈಗೆಲ್ಲ ಕನ್ಫರ್ಮ್ ಆಗಿದೆ. ನೀವೀಗ ನಾನ್ ಕೇಳೋ ಪ್ರಶ್ನೆ, ನಮ್ಗೆ ಹಸು ಬೇಕಪ್ಪ, ಒಂದು ಒಳ್ಳೆ ಹಸು ಈಗ ನೀವು ಸಾಕ್ತಾ ಬ್ರೀಡಿಂಗ್ ಮಾಡ್ತಾ ಇದ್ರಿ, ನನಗೆ ಅಲ್ಲಿ ದೂರದಿಂದ ತರಕ್ಕಾಗಲ್ಲ, ನೀವೇನಾದ್ರು ಕೊಡ್ತೀರಾ? ಸರ್ ಸೇಲಿಂಗು ಮಾಡ್ತೀವಿ ಸರ್. ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಹಸುಗಳನ್ನೇ ಕೊಡಿಸ್ತೀವಿ ಸರ್. ಇಲ್ಲ ಕೊಡೋದಾಗ್ಲಿ ನಾವು ಕೊಡ್ತೀವಿ ಸರ್. ಈಗ ಆಲ್ರೆಡಿ ರೆಡಿ ಇದೆ ಸರ್ 4 ಆಕಳುಗಳು. Succeed 7 ಹಾಕ್ಸಿರೋವು. ಬೇಕಿದ್ರೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಸರ್. Succeed 7 ಹಾಕ್ಸಿರೋಲ್ಲ. ಓಕೆ, ಲೊಕೇಶನ್ ಯಾವ್ದು ಹೇಳ್ತೀರಾ ನೀವು? ಮೂಲತಃ ದಾವಣಗೆರೆಯವರು, ಬಟ್ ಈಗ ಇಲ್ಲಿರುವಂತದ್ದು ಹರಪನಹಳ್ಳಿ. ಸರ್ ಇದು ಹರಪನಹಳ್ಳಿ ತಾಲೂಕು, ರಂಗಾಪುರ ಗ್ರಾಮ, ವಿಜಯನಗರ ಜಿಲ್ಲೆ ಬರುತ್ತೆ. ವಿಜಯನಗರ ಜಿಲ್ಲೆ ಅಲ್ಲ? ನಿಮ್ ನಂಬರ್ ಯಾವ್ದು ಸಿಗುತ್ತಪ್ಪ ಕಾಂಟ್ಯಾಕ್ಟ್? ಸರ್ 9902 921954 ಅಲ್ಲ? ನೈಸ್. ನಿಮ್ಗೆ ಏನಾದ್ರು ಕರುಗಳು ಸಿಗುತ್ತಾ, ಹಸುಗಳು ಸಿಗುತ್ತಾ? ಸರ್ ಹಸುಗಳು ಸಿಗುತ್ತೆ. ಹಸು ಕರುಗಳು ಏನಿಲ್ವಲ್ಲ? ಅದಕ್ಕೆ ಕ್ಲಿಯಾರಿಟಿ ಕೊಟ್ಟೆ. ತುಂಬಾ ಜನ ಕರುಗಳು ನೋಡಿ ಕೊಡಿಯೋಣ ಅನ್ಬಿಡ್ತಾರೆ. ಬಟ್ ಹಂಗಾದ್ರೆ ಪರ್ಪಸ್ಗೋಸ್ಕರ ನಾವು ಅದಕ್ಕೆ ನಾವು ಜಸ್ಟ್ ನೋಡ್ತಾರೆ. ಇದು ಪ್ರೆಗ್ನೆಂಟ್ ಐತ ಅಂದ್ರೆ? ಸರ್ ಇಲ್ಲ, ಪ್ರೆಗ್ನೆಂಟ್ ಸರ್. ಅದ ಇದೇನು ABS ಅಲ್ಲಲ್ಲ ಸರ್? ಇದು ABS ಸರ್. ABS ಸ್ವಲ್ಪ ಸ್ಟಾರ್ಟಿಂಗ್ ಮೇಂಟೆನೆನ್ಸ್ ಮಾಡಿಲ್ಲ ಸರ್. ಇದು ಇದಕ್ಕಿಂತ 2 ತಿಂಗಳು ಸಣ್ಣ ಸರ್ ಕರು. ಇದಾ ಸರ್? ಇದು 5 ತಿಂಗಳು ಕರು ಸರ್. ಇದು 7 ತಿಂಗಳು ಕರು ಸರ್. ಒಂದು ABS 7 ಹಾಕ್ಸ್ಬೇಕಂದ್ರೆ 300 kg ಏನು ಕರು ಬರ್ಬೇಕು ಅಂತಾರೆ. ಹೋಗ್ತಾ ಹೋಗ್ತಾ ಬರ್ತವೆ ಸರ್. ಈಗ 100 kg ಮೇಲೆ ಬರ್ತವೆ. ಹೌದು. ಅವು ಒಳಗಿರೋ ಈ ಕಡೆ ಬರ್ತಾವ ಹಿಂಗಪ್ಪ? ಹಾ ಸರ್, ಸ್ವಲ್ಪ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್. ಮುಗಿದ ತಕ್ಷಣ ಉಷ್ಣ ಆಗುತ್ತಲ್ಲ. ತೊಳೆಯೋದು ಗಿಳಿಯೋದು ಹೆಂಗಪ್ಪ ಸರ್? ಆಕಳುಗಳನ್ನ ಇಲ್ಲಿ ತೊಳೆಯಲ್ಲ ಸರ್. ತೊಳೆಯಲ್ಲ. ಓಕೆ. ಕ್ಲೀನಿಂಗ್ ಗಲೀಜಾಗಲ್ಲ ಸರ್ ಜಾಸ್ತಿ. ಅಂದ್ರೆ ಸಗಣಿ ಎಲ್ಲೋ ಆಗುತ್ತೆ, ಎಲ್ಲೋ ಮಲಗುತ್ತೆ. ಅದು ಒಳಗಂದ್ರೆ ಹಂಗಾಗಲ್ಲ ಸರ್. ಸಗಣಿ ಮೇಲೆ ಮಲಗುತ್ತಲ್ಲ ಸರ್, ತೊಳೆಯೋದು ಕಂಪಲ್ಸರಿ. ಇದನ್ನ 6 ತಿಂಗಳಿಗೆ ಒಂದ್ಸರಿ, 7 ತಿಂಗಳಿಗೆ ಒಂದ್ಸರಿ ತೊಳೆದು. ಈಗ ಸರ್ 3 ತಿಂಗಳಾಯ್ತು ಸರ್ ನಾವು ತೊಳೆದು. ಅಲ್ಲಿಂದ ತೊಳೆದಿಲ್ಲ ಸರ್, ನೀಟಾಗಿ ಇದೆ ಸರ್. ಇದು ಶೈನ್ ಹೋಗ್ಬಾರ್ದು ಅಷ್ಟೇ. ಇರ್ಲಿ ಬಿಡಿ ಮರದಿ ಪಾಪ. ಈ ಶೈನ್ ಐತಲ್ಲ, ತೊಳೆದು ಹೋಗ್ಬಿಡ್ತತೆ, ಹೋಗ್ಬಾರ್ದು ಕೋಟಿಂಗ್. ಅದು ಜಾಸ್ತಿ ತೊಳೆಯೋದ್ರಿಂದನೇ ರೋಗ ಅಂತ. ಹೌದು ಹೌದು. ಯಾಕೆ ಗೊತ್ತಾ, ಈ ಶೈನ್ ಇರ್ಬೇಕು ಹಸುದು ಸ್ಕಿನ್.
ಸ್ಕಿನ್ ಇದ್ರೇನೆ ಅದು ಬೆಸ್ಟ್ ಅದು, ಯಾಕಂದ್ರೆ ತೊಳ್ದು ಏನಾಗುತ್ತೆ ಅದಿರುವಂತ ಇದನ್ನೇ ಕಳ್ಕೊಂಡ್ಬಿಡುತ್ತೆ ಅದು. ಈ ಸಕ್ಸಿಡ್ ಸಮೇನ್ ಸರ್ ಈಗ 2ಕ್ಕೆ ಹಾಕ್ಸಿದ್ವಿ ಸರ್, ಇವು ನಾರ್ಮಲ್ ABS ಹಾಕ್ಸಿದ್ವಿ. ನಾರ್ಮಲ್ ಚೆನ್ನಾಗಿ ಮಾಡ್ಕೊಂಡು ಮೇಂಟೈನ್ ಒಳ್ಳೇದಾಗ್ಲಿಪ್ಪ, ಖುಷಿ ಆಯ್ತು. ನಿಮ್ ಸಪೋರ್ಟ್ ಸರ್ ಅಷ್ಟೇ, ನಿಮ್ ಸಪೋರ್ಟ್ ಸರ್ ಅಷ್ಟೇ. ಇಲ್ಲಪ್ಪ ಬಾಳ ಕಲ್ರಿ ಸರ್, ಸುಳ್ಳು ಹೇಳೋದಿಲ್ಲ ನಾನು. ನಮಗೆ ಅಷ್ಟು ಆಕಳ ಬಗ್ಗೆ ಅಷ್ಟೊಂದು ಐಡಿಯಾ ಇದ್ದಿದ್ದಿಲ್ಲ ಸರ್. ಒಳ್ಳೊಳ್ಳೆ ಬ್ರೀಡ್ ಸೆಲೆಕ್ಷನ್, ಆಮೇಲೆ ಇಲ್ಲೇ ಲೋಕಲ್ ಅಲ್ಲೇ ಒಳ್ಳೊಳ್ಳೆ ತಳಿಗಳು ಸಿಗ್ತಾವಂತ ನಮಗೆ ಗೊತ್ತಿದ್ದಿಲ್ಲ. ಶ್ರಮ ಹಾಕ್ತಿರಪ್ಪ ನೀವು, ಶ್ರಮ ಹಾಕ್ತಿರಿ, ಹಂಗಾಗಿ ನಿಮ್ಮವೇ ಎಲ್ಲ ಇವೆಲ್ಲ ಚೆನ್ನಾಗಿ. ನಮ್ಮಂತ ಅದೃಷ್ಟ ಹಿಂಗೆಲ್ಲ ಬಂದು ನೋಡ್ಕೊಂಡು ಹೋಗೋದು. ತಂಪಿದೆ, ಏನು ಅಡ್ಡಿಲ್ಲ, ಬಿಸಿಲಿಲ್ಲ, ಜಲ ಇಲ್ಲ. ಆಯ್ತು ಸರ್, ಸಿಗೋಣ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬೇಕು ಅಂತ ಹೇಳಿದ್ರೆ ನೀವು ಹಸುಗಳು, ಕರುಗಳಲ್ಲ ಹಸುಗಳು ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದಾಗೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಓಕೆ, ಮಾಡ್ಕೊಂಡಿಲ್ಲ ಅನ್ನೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ವಲ್ಪ ಶೇರ್ ಮಾಡ್ರಿ, ಯಾಕಂದ್ರೆ ಯುವಕರ ಒಂದು ಮಾಹಿತಿ ತಲುಪ್ಲಿ, ಅವರ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ. ಅದೇ ಜೊತೆ ಒಂದು ಲೈಕ್ ಇರ್ಲಿ ಅನ್ನುವಂಥದ್ದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.